ಎಲ್ರಿಗೂ ನಮಸ್ಕಾರ. ಎಸ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಬಾಯಿ ಬಟ್ಲು ಸೊಪ್ಪಿನ ಮಶಪ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ತೋರಿಸ್ತೀನಿ. ಬಾಯಿ ಬಟ್ಲು ಸೊಪ್ಪು, ಅರ್ಧ ಹೋಳು ತೆಂಗಿನಕಾಯಿ, ಇದು ಅದ್ರ ದಂಟು, ಬೇಳೆ, ತೊಗರಿಬೇಳೆ ಹಾಕ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ, ಈರುಳ್ಳಿ, 4 ಟೊಮೊಟೊ, ದೊಡ್ಡದು ಒಂದು ಸೇರಿಸಿ 3 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆನ 2 ಸತಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಬೇಳೆ ಬೇಯಿಸ್ಕೊತಿದ್ದೀನಿ. ನೀರು ಹಾಕ್ತಿದ್ದೀನಿ, ಎಷ್ಟು ಬೇಕಷ್ಟು, ತುಂಬ ಹಾಕಂಗಿಲ್ಲ. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ, ಇಡೀಲಿ ಬೇಳೆಗೆ ಚೆನ್ನಾಗಿ ಅಂತ. ಮುಚ್ಚಿ ವೇಟ್ ಹಾಕಿ 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು ಸಪ್ರೇಟಾಗಿ ಬೇಳೆ ಬೇಯಿಸ್ಕೊತಿದ್ದೀನಿ. ಇದ್ರ ಸೊಪ್ಪಿನ ಜೊತೆ ಎಲ್ಲ ಹಾಕಲ್ಲ, ಯಾಕೆಂದರೆ ಬೇಳೆ ಬೇಯಬೇಕಾಗುತ್ತೆ. ಸೊಪ್ಪೆಲ್ಲ ಕದ್ರೋಗ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಬೇಳೆ ಬೆಂದಿದೆ, ಪ್ರೆಷರ್ ಕಡಿಮೆ ಆಗಿದೆ, ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಒಂದು 20 ಹಾಕಿದ್ದೀನಿ. ಸೊಪ್ಪು ಹಾಕ್ತಿದ್ದೀನಿ, ಬಾಯಿ ಬಟ್ಲೆ ಸೊಪ್ಪು. ಇದು ಬಾಯಿ ಹುಣ್ಣು, ಬಾಯಿ ವಾಸನೆ, ಆಮೇಲೆ ಮೂಳೆಗಳಿಗೆ, ಜಾಯಿಂಟ್ ನೋವುಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಜಾಯಿಂಟ್ ನೋವು ಬರಲ್ಲ, ಕಮ್ಮಿ ಆಗೋಗುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊಪ್ಪು ಬೇಯಕ್ಕೆ ನೀರು ಹಾಕ್ತಾಯಿದ್ದೀನಿ, ಅದಕ್ಕೆ ಬೇಕಾದಷ್ಟು ಮಾತ್ರ. ವೇಟ್ ಹಾಕಲ್ಲ, ಸುಮ್ಮನೆ ಮುಚ್ತೀನಿ. ವೇಟು ರಬ್ಬರ್ ಏನು ಹಾಕಲ್ಲ. ಚೆನ್ನಾಗಿ ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ಸೊಪ್ಪು ಬೇಳೆ ಎಲ್ಲ ಬೆಂದಿದೆ, ಈಗ ಬಸ್ಕೊಂತಿದ್ದೀನಿ. ಕಾಯಿನ ಸ್ಲೈಸ್ ಮಾಡ್ಕೊಂಡಿದ್ದೆ ಸ್ವಲ್ಪ, ಅದಕ್ಕೋಸ್ಕರ ಈಗ ರುಬ್ಕೊತೀನಿ. ಅದನ್ನು ನುಣ್ಣಗೆ ಮಾಡ್ಕೊತೀನಿ. ಕಾಯಿನ ಮೊದಲೇ ನುಣ್ಣಗೆ ಮಾಡ್ಕೋಬೇಕು. ಸೊಪ್ಪಿನ ಜೊತೆ ಹಾಕಿದ್ರೆ ಸೊಪ್ಪು ನುಣ್ಣಗಾಗ್ಬಿಡುತ್ತೆ, ಕಾಯಿ ದಪ್ಪ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಕಾಯಿ ಮೆಣಸಿನ್ಕಾಯಿ ಫಸ್ಟ್ ರುಬ್ಕೊತೀನಿ, ಓಕೆ. ಸ್ವಲ್ಪ ಸೊಪ್ಪು ಹಾಕತ್ತಿದ್ದೀನಿ. ಈಗ ಮೆಣಸಿನ್ಕಾಯಿ, ಕಾಯಿ, ಒಂದು ಸ್ವಲ್ಪ ಸೊಪ್ಪು ಎಲ್ಲ ರುಬ್ಕೊಂಡಿದ್ದೀನಿ. ಸೊಪ್ಪನ್ನ ದಪ್ಪಾಗಿ ರುಬ್ಬಬೇಕು. ಸ್ವಲ್ಪ ಅದಕ್ಕೆ ತೆಳ್ಳಗಾಗಂಗೆ ನೀರು ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕ್ಕೊಂಡು ಸಾಕಿಷ್ಟು. ಸಾರು ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಒಗ್ಗರಣೆ ಹಾಕ್ತೀನಿ.
ಸಾರು ಇವಾಗ ಆಗಿ ಕುದೀತಾ ಇದೆ. ಈಗ ಇಳಿಸ್ಬಿಟ್ಟು ಒಗ್ಗರಣೆ ಹಾಕಿ ಸರ್ವ್ ಮಾಡ್ತೀನಿ. ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಆದಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಸಾರು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ತೋರಿಸ್ತಿರ್ತೀವಿ. ವಂದನೆಗಳು.